ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಳ್ಳಿ ಸಿನಿಮಾಗೆ ನಿನ್ನೆ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಪ್ರಸನ್ನ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ಈ ಸಿನಿಮಾಗೆ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ. ಈಗಾಗಲೇ ನೀವು ನೋಡ್ತಾ ಇರುವಂಥ ದೃಶ್ಯ ಪ್ರಸನ್ನ ಚಿತ್ರಮಂದಿರದ್ದು. ಈ ಸಿನಿಮಾಗೆ 5ಕ್ಕೆ 5 ಪ್ರದರ್ಶನ, ಹಾಗೆ ಬೆಳಗ್ಗೆ 6 ಗಂಟೆಯ ವಿಶೇಷ ಪ್ರದರ್ಶನ ಫ್ಯಾನ್ ಶೋ ಏನಿದೆ ಇದು ಕೂಡ ಸೋಲ್ಡ್ ಔಟ್ ಆಗಿತ್ತು. ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ. ಈಗಾಗಲೇ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಈ ದೃಶ್ಯದಲ್ಲಿ ಕಾಣುವಂತಹ ಪ್ರತಿಕ್ರಿಯೆ ಈ ಸಿನಿಮಾದ ಒಟ್ಟು 6 ಪ್ರದರ್ಶನ, ಅಂದರೆ 5 ರೆಗ್ಯುಲರ್ ಶೋ, 1 ಫ್ಯಾನ್ ಶೋ, ಇವಿಷ್ಟೂ ಪ್ರದರ್ಶನಕ್ಕೆ ಇತ್ತು. ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10:30 ಪ್ರದರ್ಶನದವರೆಗೂ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಇದೇ ರೀತಿಯಾಗಿತ್ತು. ಇವತ್ತಿನ ಎಪಿಸೋಡ್ನಲ್ಲಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಯಾವ ರೀತಿ ಕ್ರೇಜ್ ಇತ್ತು, ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಯಾವ ರೀತಿಯಾಗಿತ್ತು ಅಂತ ಕೇಳಿದ್ರೆ, ಈಗಾಗಲೇ ಹುಡುಗರ ಸಂಭ್ರಮಾಚರಣೆ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗಳು ಕುಂಬಳಕಾಯಿಯನ್ನು ಹೊಡಿತಾ ಇರುವಂಥ ದೃಶ್ಯ ನೋಡಿ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅನ್ನೋದು. ಕುಂಬಳಕಾಯಿಗೆ ಕರ್ಪೂರವನ್ನು ಹಚ್ಚಿ ಹೊಡಿಲಿಕ್ಕೆ ಸಜ್ಜಾಗಿದ್ದಾರೆ, ಯಾವ ದೃಷ್ಟಿ ಬೀಳಬಾರದು ಅನ್ನುವ ಉದ್ದೇಶದಿಂದಾಗಿ. ಈ ಸಂಭ್ರಮಾಚರಣೆ ಯಾವ ಮಟ್ಟಕ್ಕೆ ಇತ್ತು, ಏನು ಮಾಡಿದ್ರು, ಒಮ್ಮೆ ನೋಡ್ಕೊಂಬರೋಣ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ನೋಡ್ಕೊಂಡ್ಬಿಡ್ರಿ. ಬ್ಲಾಗ್ ಅಲ್ಲಿ ಡಿ ಬಾಸ್ಗೆ ಲೈವ್ ಅಲ್ಲಿ ಆರತಿ ಮಾಡ್ತಾವ್ರೆ ಕುಂಬಳಕಾಯಲ್ಲಿ. ಆಗಲ್ಲ. ಇದು ಗಂಡ್ಮಕ್ಕಳ ಸಂಭ್ರಮಾಚರಣೆ, ಆದರೆ ಹೆಣ್ಮಕ್ಕಳ ಸಂಭ್ರಮಾಚರಣೆ ಯಾವ ಮಟ್ಟಕ್ಕಿತ್ತು ಈಗಾಗಲೇ ನೋಡ್ತಾ ಇದ್ದೀರಾ. ಹೆಣ್ಮಕ್ಕಳೇನೋ ಮಾಡ್ತಾ ಇದ್ದಾರೆ ನೋಡಿ, ಕಾಯಿಯನ್ನು ಹಿಡಿದುಕೊಂಡು ಅದಕ್ಕೆ ಕರ್ಪೂರವನ್ನು ಹಚ್ಚಿ ದರ್ಶನ್ ಅವರ ಬೃಹತ್ ಕಟೌಟ್ ಏನಿದೆ ಕಲಾಸಿಪಳ್ಳಿ ಸಿನಿಮಾದು, ಅದರ ಕೆಳಭಾಗದಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದು ನೋಡಿ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಅದಕ್ಕೆ ಹೂವಿನ ಹಾರವನ್ನು ಹಾಕಿ ದೃಷ್ಟಿ ತೆಗಿತಾ ಇದ್ದಾರೆ. ಹೌಸ್ಫುಲ್ ಪ್ರದರ್ಶನ ನೋಡಿ. ಹೆಣ್ಮಕ್ಳು ಕೂಡ ಅಲ್ಲಿದ್ದಾರೆ. ಹೆಣ್ಮಕ್ಕಳು ಮೇಲುಗೈಯನ್ನು ಸಾಧಿಸಿದ್ದಾರೆ. ಇದೀಗ ಅದರ ಪಕ್ಕದಲ್ಲೊಂದು ಕಟೌಟ್ ಇದೆ ನೋಡಿ, ಕರ್ಪೂರವನ್ನು ಕೆಳಗೆ ಹಾಕಿ ಕಾಯಿ ಹೊಡಿತಾ ಇರುವಂಥ ದೃಶ್ಯ. ಅದೇನೇ ಇರಲಿ, ಪ್ರಸನ್ನ ಚಿತ್ರಮಂದಿರದಲ್ಲಂತೂ ಭರ್ಜರಿಯಾದಂಥ ಸಂಭ್ರಮಾಚರಣೆಗೆ ಕಲಾಸಿಪಾಳ್ಯ ಸಾಕ್ಷಿಯಾಗಿದೆ. ಹೌಸ್ಫುಲ್ ಪ್ರದರ್ಶನ ಈಗಾಗಲೆಲ್ಲ ಹೇಳಿದ್ದೀನಿ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು. ಇನ್ನು ಸಂಜೆ ಬಳಿಕದ ಪ್ರದರ್ಶನ ಯಾವ ಮಟ್ಟಕ್ಕೆ ಇತ್ತು ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಹಾಗೆ ನೀವು ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವುದಾದ್ರು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀರಾ ಅಥವಾ ಕಲಾಸಿಪಳ್ಳಿ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀರಾ? ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.